ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ,
ಈ ಕಾಲ್ ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ. ಕರೂರು ಕಾಲ್ತುಳಿತ ದುರಂತ ದುಃಖ ತಂದಿದೆ. ಸಾವಿನ ಸುದ್ದಿ ಎದೆ ನಡುಗಿಸುವಂತಿದೆ. ಕರೂರು ದುರಂತಕ್ಕೆ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ನಟ ರಜನಿಕಾಂತ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಏನಿದೆ, ಈ ಕಾಲ್ತುಳಿತ ನನಗೆ ದುಃಖ ತಂದಿದೆ, ಸಾವಿನ ಸುದ್ದಿ ಎದೆ ನಡುಗಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ನಟ ರಜನಿಕಾಂತ್ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರೋದು. ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 39 ಮಂದಿ.